ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಎಷ್ಟು ಗೊತ್ತಾ? 4 o'clock ಆಗಿದೆ. ಸೊ ನಾನು ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ಯಾಕೆ ಏನು ಅಂತ. ಸೊ ಇಷ್ಟು ಬೇಗ ಎದ್ದಿರೋ ಕಾರಣ, ಇವತ್ತು ಬಂದು ಮಂಡೇ. ಇವತ್ತಿಂದ ಭೋಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅದು ನಮಗೆ ಬಂದು 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಮಂಗಳವಾರ. ಸೊ ಇವತ್ತಿಂದ ಸೋಮವಾರದಿಂದ ನಮ್ಮ ನಮ್ಮ ಮನೆ ಓನರ್ಗೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಹಬ್ಬ. ಇವತ್ತಿಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಅವ್ರ ಕಡೆ ಭೋಗಿ ಅಂತ ಮಾಡ್ತಾರಂತೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದು ಇಷ್ಟು ಬೇಗ ಎದ್ದು ಭೋಗಿ ಅಂತ ಏನೋ ಮಾಡ್ತಾರೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು 3:30ಗೆ ಎದ್ದು ರೆಡಿಯಾಗಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೋಸ್ಕರನೇ. ಅದಕ್ಕೋಸ್ಕರ ನಾನು ಹೇಳಿದ್ದೆ ಅವ್ರಿಗೆ, ಕರೀರಿ ನಾನು ನೀವು ಮಾಡಿದಾಗ ಅಂತ. ಸೊ ಹಾಗಾಗಿ ಅದಕ್ಕೆ ಹೇಳಿದ್ದಾರೆ. ನೋಡೋಣ. ಭೋಗಿ ಅಂತ ಅಂದರೆ ನನಗೂ ಗೊತ್ತಿರಲಿಲ್ಲ, ಭೋಗಿ ಅಂದರೆ ಏನು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಅದನ್ನು ಅಂದರೆ ನೋಡೋಣ ಅಂತ ಬೇಗ ಎದ್ದು ನಿಮಗೂ ಆಗಿ ತೋರಿಸೋಣ ಅಂದ್ಬಿಟ್ಟಿದ್ದೀನಿ. ಇವಾಗ 4 o'clock, ಎಲ್ಲ ಫುಲ್ಲು ಕತ್ಲೆ ನೋಡಿ. ಗಿಡ ನೋಡ್ಕೊಂಡು ಸ್ಮೆಲ್ ತಗೋತಾ ಇದ್ದೀನಿ. ಇಲ್ಲೊಂದು ಗಿಡ ಇದೆ, ಇದು ಹೂವು. ಈ ಹೂವು ಬಂದು ತುಂಬಾ ಪರಿಮಳ ಕೊಡುತ್ತೆ. ಅದು ಏನು ಹೂವು ಅನ್ನೋದು ಗೊತ್ತಿಲ್ಲ, ಅಂದರೆ ಅದು ಹೆಸರು ಏನು ಅನ್ನೋದು ಗೊತ್ತಿಲ್ಲ. ಇದು ನೈಟ್ ಹೊತ್ತು ಹರಳೋ ಹೂವು. ತುಂಬ ಗಮ್ಮನ್ನುತ್ತೆ. ಅಂದರೆ ಇದು 1 ಕಿಲೋಮೀಟ್ರ್ವರೆಗೂ ಸ್ಮೆಲ್ ಕೊಡುತ್ತಂತೆ. ಸೊ ಹಾಗಾಗಿ ನಮ್ಮನೆ ಪಕ್ಕದಲ್ಲೇ ಹಾಕಿರೋದ್ರಿಂದ ತುಂಬ ಗಮ್ಮನ್ನುತ್ತೆ. ತುಂಬಾ ಹೂವು ಇದೆ. ಬಟ್ ಇದು ಸೇಮ್ ಸ್ವಲ್ಪ ಮಳ್ಳೆ ಹೂವು ಟೈಪ್ ಇದೆ. ಈ ಸಣ್ಣ ಗಿಡದಲ್ಲಿ ಬಿಟ್ಟಿರೋದು. ಸಿಕ್ಕಾಪಟ್ಟೆ ಗಮ್ಮನ್ನುತ್ತೆ, ಒಂಥರ ಪರ್ಫ್ಯೂಮ್ ಸ್ಮೆಲ್ಲು. ಅಂದರೆ ಇದು ಹೂದ ಹೆಸ್ರು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನೀವು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿದಿ ಏನು ಹೂವು ಅಂತ. ನೋಡಿ, ಕಾಣಿಸ್ತಾ ಇದೆಯಾ? ಸೇಮ್ ಮಳ್ಳೆ ಹೂ ಥರ ಇದೆ. ತುಂಬ ಗಮ್ಮನ್ನುತ್ತೆ, ಸಿಕ್ಕಾಪಟ್ಟೆ ಪರಿಮಳ. ನಾನು ಎದ್ದಿದ ತಕ್ಷಣ ಇವಾಗ ಹಾಗೆ ಗಿಡ ಬಂದಿದ್ದ ತಕ್ಷಣ ಗಿಡ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಫುಲ್ಲು ಕತ್ಲೆ ನೋಡಿ. ನಿಮಗೋಸ್ಕರ ಬೇಗ ಇದ್ದು ನಾನು ಇಷ್ಟೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು. ಹೋಗಿ ನಾನು ನೋಡಿಲ್ಲ ಹೇಗಿದೆ ಅಂತ. ಹಾಗಾಗಿ ನಿಮಗೂ ನಾನು ಅಂದರೆ ಏನು ಮಾಡ್ತಾರೆ ಅಂತ ಅದನ್ನು ನೋಡೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅದೇ ಯಾವ ಥರ ಮಾಡ್ತಾರೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಅಂದರೆ ಫುಲ್ಲು ಅದು ಏನೇನು ಮಾಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಗೈಸ್, ನಾವಿವಾಗ ರೋಡ್ ಸೈಡ್ ಕೆಳಗಡೆ ಬಂದಿದ್ದೀವಿ. ನಮ್ಮ ಮನೆ ಕೆಳಗಡೆ ರೋಡ್ ಸೈಡ್ ಇದೆ. ಆ ರೋಡ್ ಸೈಡಲ್ಲೇ ಬೆಂಕಿ ಹಾಕ್ತಾರದು. ಸೊ ಬೆಂಕಿ ಅಲ್ಲಿಂದನೇ ಅಂದರೆ ರೋಡಲ್ಲೇ ಬೆಂಕಿ ಹಾಕಬೇಕಂತೆ. ಹಾಗಾಗಿ ರೋಡಲ್ಲೇ ಬೆಂಕಿ ಹಾಕ್ತಾ ಇದ್ದಾರೆ. ಚೆನ್ನಾಗಿದೆ. ಅಲ್ಲೊಂದು ಹುಡುಗ ಅದೇನೋ ಬೇಯಿಸ್ತಾ ಇದ್ದ ಫುಲ್ಲು. ಇದು ಟೈರ್ ಏನೇನು ಇರ್ತಾನೆ ನಾವೆಲ್ಲ ಸಣ್ಣದ್ರಲ್ಲಿ ಟೈರ್ ಹಚ್ಬಿಡೋದನ್ನು ಎಲ್ಲ ಆಗೋಗ್ತದೆ. ಹಿರಿದು ಹೋಗ್ತಾರಲ್ಲ, ಲಾಸ್ಟಲ್ಲಿ ಟೈರ್ ಇಟ್ಬಿಟ್ಟು ತೊಗೊಂಡು ರೋಡೆಲ್ಲ ಓಡಿಸ್ಕೊಂಡು ಹೋಗ್ತಿದ್ವಿ. ಅವೆಲ್ಲ ಒಂದೇ ಏಜ್ ಅವರೇ. ನಮ್ಮ ಅಮ್ಮನ ಮನೆ ಬಂದು ಎಲ್ಲ ನಮ್ಮ ಜನನೇ ಬೇರೆ, ಒಂದೇ ಏಜ್ ಅವರೇ ಇದ್ವಿ. ಆಟ ಆಡೋದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರೋದು. ಎಲ್ಲ ಥರ ವೇಸ್ಟ್ ಆಗ್ಬಿಟ್ಟು ಮಾಡೋದಾ? ಅದು ಅದೇ ಹೇಳ್ತೀನಲ್ಲ, ಪಕ್ಕೆ ಮೊರ ಮಂಕ್ರಿ ಇದು ಅಂತಾರೆ. ಸಣ್ಣ ಕಾಂಗ್ರೆಸ್ ಮನೆಗಳು ತುಂಬ ಇರಲ್ಲ. ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತೀವಿ, ಕೋಟಿ ಮೇಲೆ ಆಗಿದ್ದು ತೊಗೊಂಡು
ಸೊ ಗೈಸ್ ಇವಾಗ ಅದೇನು ಅಂದರೆ ಅವ್ರ ಪದ್ಧತಿ ಪ್ರಕಾರ ಹಳೆಯ ಐಟಮ್ ಅಂದರೆ ಹಳೆ ಪರ್ಕೆ ಮೊರ ಏನೇನಿರುತ್ತೋ ಪ್ಲಾಸ್ಟಿಕ್ಕು ಎಲ್ಲ ತರಹ ಹಾಕ್ಬಿಟ್ಟು ಅದನ್ನು ಬೆಂಕಿ ಹಾಕಿ ಆ ಬೆಂಕಿಯಿಂದ ದೇವ್ರ ದೀಪ ಅಂಟಿಸ್ಕೊಂಡು ಹೋಗ್ತಾರೆ. ಕಾಮಾಕ್ಷಿ ನಂದಾದೀಪ ಅಂಟಿಸ್ಕೊಂಡು ಹೋಗ್ತಾರೆ. ಸೊ ಇವ್ರು ಮಾಡೋದು ಅಂದರೆ ಊರ ಸೈಡಾದರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಅಲ್ಲಿ ಕುತ್ಕೊಂಡು ಬೆಂಕಿ ಅಂದರೆ ದೊಡ್ಡ ಸೌದೆ ಐಟಮ್ಸ್ ಎಲ್ಲ ಇಟ್ಕೊಂಡು ಬೆಂಕಿ ಹಾಕಿ ಅಲ್ಲಿ ಸುತ್ತ ರೌಂಡ್ ಡ್ಯಾನ್ಸ್ ಎಲ್ಲ ಮಾಡಿ ಆ ನಂತರ ರಾಗಿ ಅಂಬಲಿ ಮಾಡಿ ಆ ಟೈಮಲ್ಲಿ 4:00 4:30ಗೆಲ್ಲ ಅವ್ರು ಕುಡಿತಾರಂತೆ. ಸೊ ಹಾಗಾಗಿ ಈ ಥರ ಅವ್ರು ಮಾಡ್ತಾಯಿದ್ದಾರೆ. ಅಂದರೆ ಇವಾಗ ಅವ್ರು ಅಷ್ಟು ಜನ ಕಮ್ಮಿ ಇರೋದ್ರಿಂದ ಹಾಗಾಗಿ ಇವ್ರ ಪದ್ಧತಿ ಪ್ರಕಾರ ಇವ್ರು ಏನು ಮಾಡಬೇಕು ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಊರ ಸೈಡಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಹಾಗಾಗಿ ಇದೇ ನಮ್ಮ ಏರಿಯಾದಲ್ಲೇ ಒಂದು 3 ಮೆಂಬರ್ಸ್ ಇದೇ ಥರನೇ ಮಾಡಿದ್ರು. ಸೊ ನೋಡಿ ಇವಾಗ ಆಪೋಸಿಟ್ ಆ ಕಡೆ ಮನೆಯವರು ಕೂಡ ಅದೇ ಥರ ಸೌದೆ ಐಟಮ್ಸ್ ಎಲ್ಲ ತಂದು ಅವ್ರದ್ದು ಏನೇನು ಐಟಮ್ಸ್ ಇದೆ ಎಲ್ಲ ತಂದು ಇಟ್ಟು ಬೆಂಕಿ ಹಾಕಿ ಆನಂತರ ದೇವ್ರ ದೀಪ ತಗೊಬಂದು ಅಂಟಿಸ್ಕೊಂಡು ಹೋಗ್ತಾರೆ. ಸೊ ನಂಗೆ ತುಂಬ ಖುಷಿ ಆಯಿತು ಇದೆಲ್ಲ ನೋಡಿ. ಸೊ ಹಾಗಾಗಿ ಅದೆಲ್ಲ ಆದ ನಂತರ ನಾನು ಬೆಳಿಗ್ಗೆ ಬೇಗ ಎದ್ದಿರೋ ಕಾರಣ ಎಲ್ಲ ಕೆಲಸ ಮಾಡಿ ಮನೇಲಿ ಎಲ್ಲ ಕೆಲಸ ಮಾಡಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಅಡುಗೆ ಮನೆಗೆ ಬಂದೆ. ಯಾಕಂದರೆ ಅದು ಭೋಗಿ ಅಂತ ಹೇಳಿದ್ರಲ್ವ ಅದೆಲ್ಲ ಮುಗಿಸ್ಕೊಬಂದೆ. ಯಾಕಂದರೆ ಬೆಳಗಿನ ಜಾವ ಬೇಗ ಎದ್ದಿರೋದ್ರಿಂದ ಬೆಂಕಿ ಹಾಕಿರೋದು ಕಾಯ್ಕೊಂಡು ಮಾತಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಆನಂತರ ಅದೆಲ್ಲ ಮುಗಿದ್ಮೇಲೆ ದೀಪ ಎಲ್ಲ ಅಂಟಿಸ್ಕೊಂಡು ಆದ ನಂತರ ಅವ್ರ ಮನೆಗೆ ಹೋದರು. ಆಮೇಲೆ ಅವ್ರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾನು ಹಾಗೇ ಎಲ್ಲ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಆಮೇಲೆ ನನ್ನ ರೋಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಚಕ್ಕೆನ ಕುದಿಸಿ ಅಂದರೆ ಬಿಸಿನೀರಲ್ಲಿ ತಣ್ಣೀರಿಗೆ ಚಕ್ಕೆ ನೀರು ಕುಡಿತೀನಿ ನಾನು ಬೆಳಗ್ಗೆ ಮಾರ್ನಿಂಗ್ ಟೈಮ್ ಎದ್ದು. ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅದನ್ನು ಬಿಸಿ ಇತ್ತು ಕುಡಿಬೇಕಾದ್ರೆ. ಹಾಗೇ ನನ್ನ ಮಗಳು ಸ್ಕೂಲ್ ಕಳಿಸ್ಬೇಕಾಗಿತ್ತಲ್ವ, ಟೈಮ್ ಆಗೋಗಿತ್ತು. ಹಾಗಾಗಿ ಅವಳು ಟಿಫನ್ಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಹಾಗೆಯೇ ಹಾಟ್ ವಾಟರ್ ಇರೋದ್ರಿಂದ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಈ ಕೆಲಸ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಟೈಮ್ ಆಗ್ತಾನೇ ಇತ್ತು. ಸೊ ಪಟಾಪಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಸೊ ಅವಳು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಮುಂಚೆನೇ ನಾವು ಸ್ವಲ್ಪ ನಮಗೆ ಬಿಸಿನೀರು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಬಿಸಿನೀರನ್ನ ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನಿದ್ರು ಕಣ್ಣಳತೆ ತೊಗೊಳ್ತೀನಿ. ಯಾಕಂದರೆ ನನಗೆ ಮೆಜರ್ಮೆಂಟ್ ಮಾಡಿಕೊಂಡು ಹಾಕೊಳ್ಳೋಷ್ಟು ಐಡಿಯಾ ಇಲ್ಲ. ಮೆಜರ್ಮೆಂಟ್ ಮಾಡೋಕ್ಕೆ ಹೋದರೆ ನಾನು ಏನಾದರೂ ಮಿಸ್ಟೇಕ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಎಷ್ಟು ಬೌಲಷ್ಟು ಶಾವಿಗೆ ತೊಗೊಳ್ತೀನೋ ಅಷ್ಟು ಕಣ್ಣಳತೆಗೆ ನಾನು ನೀರು ತೊಗೊಳ್ತೀನಿ. ಹಾಗೆಯೇ ನಾನು ಇವಾಗ ಒಗ್ಗರಣೆಗೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಜೊತೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟು ಸಹ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಬೆಂದೋಗುತ್ತೆ. ಸೊ ಹಾಗಾಗಿ ನಾನು ಎಷ್ಟು ಬೇಕಷ್ಟು ರುಚಿಗೆ ಇವಾಗ ಅಂದರೆ ಈರುಳ್ಳಿ ಬೇಯೋದಕ್ಕೋಸ್ಕರ ಎಷ್ಟು ಬೇಕಷ್ಟು ಹಾಕ್ಕೊಳ್ತೀನಿ. ಆ ನಂತರ ನಾನು ಶಾವಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಎಷ್ಟು ಬೇಕು ಟೇಸ್ಟ್ಗೆ ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ಕೊಳ್ತೀನಿ. ಸೊ ಇವಾಗ ಫಸ್ಟು ಚೆನ್ನಾಗಿ ನಾನೊಂದು 2 ಟೇಬಲ್ ಸ್ಪೂನಷ್ಟು ಶಾವಿಗೆ ತೊಗೊಂಡಿದ್ದೆ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲೇ. ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಬೇಗ ಅಂದರೆ ಮೆತ್ತಗಾಗಲ್ಲ. ನಾವು ನೀರು ಹಾಕಿದ ತಕ್ಷಣ ಮೆತ್ತಗಾಗಲ್ಲ. ಇಲ್ಲಾಂದರೆ ನಾವು ಫ್ರೈ ಮಾಡ್ಕೊಳ್ದೆ ಡೈರೆಕ್ಟಾಗಿ ನಾವು ಹಾಗೆ ಹಾಕ್ಕೊಳ್ತೀನಿ ಅಂದರೆ ಅದು ಫುಲ್ ಮೆತ್ತಗೆ ಅನಿಸುತ್ತೆ. ಸೊ ಆವಾಗ ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಇವಾಗಲ್ಲ ಅದು ಶಾವಿಗೆ ಎಲ್ಲ ಫ್ರೈ ಆದಮೇಲೆ ನಾನು ತುರ್ಕೊಂಡಿರುವಂಥ ಕಾಯಿನ ಹಾಕ್ಕೊಂಡು ಇವಾಗ ನೋಡಿ ಲಾಸ್ಟೆಲ್ಲ ನಾನು ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಟೇಸ್ಟಿಗೆ ಹಾಕ್ಕೊಂಡು ಕುದ್ದಿರುವಂಥ ನೀರನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ.
ನೀರು ಹಾಕಿದ ನಂತರ ಒಂದು 10-15 ನಿಮಿಷ ಡೀಪ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯೋಕ್ಕೆ ಬಿಡಬೇಕು. ಯಾಕಂದರೆ ಅಲ್ಲಿವರೆಗೂ ನಾವು ಕೈ ಆಡ್ಸೋಕ್ಕೆ ಹೋಗಬಾರ್ದು. ಅದು ಸ್ಲಿಮ್ ಮೇಲಿಟ್ಟು ಡೀಪ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಅದು ಬೇಗ ಬೆಂದಾದ ಬೇಯುತ್ತೆ. ಸೊ ಅದು ಬೇಯೋಷ್ಟರಲ್ಲಿ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಆ್ಯಪಲ್ ಕಟ್ ಮಾಡಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಅಂದರೆ ಶಾವಿಗೆ ಬಿಟ್ಟೆಲ್ಲ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ತಿನ್ನೋದಿಲ್ಲ, ಅವಳು ವಾಪಸ್ ಹಾಗೆ ತೊಗೊಬರ್ತಾಳೆ. ಹಾಗಾಗಿ ಫ್ರೂಟ್ಸು ಏನಾದರೂ ಮತ್ತು ಸ್ನ್ಯಾಕ್ಸು ಬಿಸ್ಕೆಟ್ಸ್ ಆ ಥರ ಹಾಕಿದ್ರೆ ತಿನ್ಕೊಂಡು ಏನಾದರೂ ಬರ್ತಾಳೆ. ಅದನ್ನು ಸಹ ತಿನ್ನೋದಿಲ್ಲ. ಅದು ಫೋರ್ಸ್ಫುಲಿ ಅವಳು ಬಲವಂತದಿಂದ ತಿಂತಾಳೆ. ನನ್ನ ಮಗಳು ಊಟ ಗೀಟ ಹಾಕಿದ್ರೆ ಏನು ತಿನ್ನೋದಿಲ್ಲ ಅವಳು. ಸೊ ಹಾಗಾಗಿ ಆ್ಯಪಲ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಆ್ಯಪಲ್ ಕಟ್ ಮಾಡೋ ಅಷ್ಟರಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಇವಾಗ ನಾನು ಕ್ಯಾಪ್ ತೆಗೆದು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು, ಲಂಚ್ ಬಾಕ್ಸು ರೆಡಿ ಆಯಿತು. ಸೊ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ಸೊ ಅಷ್ಟರಲ್ಲಿ ನಿಮಗೆ ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನಿಮಗೆ 4 o'clock ಏನು ತೋರಿಸಿದ್ದೆ ಆ ಫ್ಲವರ್ನ, ಅದನ್ನ ಇವಾಗ ಬೆಳಕಾದ್ಮೇಲೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ನಮ್ಮ ಟೆರೆಸ್ ಪಕ್ಕನೇ ಈ ಥರ ಇಷ್ಟೊಂದು ತರಹ ಹೂವುಗಳಿದೆ. ಅಂದರೆ ಡಿಫ್ರೆಂಟ್ ಆಗಿರುವಂಥ ದಾಸವಾಳ ಇದೆ, ಮಲ್ಲಿಗೆ ಹೂವಿದೆ, ವೀಳ್ಯದೆಲೆ, ಎಲ್ಲ ಥರ ಹೂವುಗಳಿದೆ. ಸೊ ನಿಮಗೆ ಬೆಳಗ್ಗೆ ನಾನು ಏನು ಅಂದರೆ 4 o'clock ನಿಮಗೆ ಏನು ಹೂವು ತೋರಿಸಿದ್ದೆ ಆ ಹೂವು ನೋಡಿ ಇವಾಗ ಬೆಳಗ್ಗೆ ಆಗಿದ ತಕ್ಷಣ ಫುಲ್ಲು ಮುಗ್ಗು ಟೈಪ್ ಆಗಿದೆ. ಅದೊಂಥರ ನನಗೆ ಅದು ನಂಬೋದಕ್ಕೆ ಆಗಲ್ಲ, ಒಂಥರ ಮಿರಾಕಲ್ ಹೂವು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಇದು. ಈ ಥರ ಹೂವು ಇದೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ನಾನು ಕಂಡಿರೋ ತರಹ ಬ್ರಹ್ಮಕಮಲ ಒಂದು ನೋಡಿದ್ದೆ, ನೈಟ್ ಹೊತ್ತು ಅರಳೋ ಹೂವು ಅಂತ. ಸೊ ಇದು ನೈಟ್ ಹೊತ್ತು ಅರಳೋ ಹೂವು. ಇದು ನೈಟ್ ಹೊತ್ತು ಅಂದರೆ ಒಂದು 7 o'clock ಅರಳುತ್ತೆ. ತುಂಬಾ ಪರಿಮಳ ಕೊಡುತ್ತೆ ಈ ಹೂವು. ಒಂಥರ ಗುಡ್ ವೈಬ್ ಅನ್ಬೋದು. ಅಂದರೆ ಈ ಗಿಡದ ಪಕ್ಕ ಕೂತ್ಕೊಂಡ್ರೆ ಒಂಥರ ಸ್ಮೆಲ್ ಗಮ್ಮನತ್ತೆ, ಒಂಥರ ಏನೋ ಮೂಡ್ ಫುಲ್ಲು ರಿಲೀಫ್ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ಈ ಪರಿಮಳ ಬಂದು. ಸೊ ನಿಮಗೆ ಈ ಹೂವು ಯಾರಿಗೆಲ್ಲ ಗೊತ್ತಿದೆ, ಸೊ ನನಗೆ ಕಮೆಂಟ್ ಮಾಡಿ ಈ ಹೂವದ ನೇಮ್ ಏನು ಅಂತ. ನನಗಂತೂ ನಿಜ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಊರನ್ನ ಸೊ ನೋಡಿ ನಮ್ಮ ಅಂದರೆ ನಾನು ಹೇಳಬೇಕು ಅಂದರೆ ಇವಾಗ ಅದು ನನ್ನ ಗಾರ್ಡನ್ ಅಂತಲೇ ಹೇಳ್ಕೊಬೋದು. ಯಾಕಂದರೆ ನಮ್ಮ ಮನೆ ಪಕ್ಕನೇ ಇರುವಂಥ ಪಾಟ್ಗಳಿದೆ. ಸೊ ರೋಸ್ ಗಿಡ, ದಾಸವಾಳ ಗಿಡ, ಮಲ್ಲಿಗೆ ಗಿಡ, 2 ಥರ ಮಲ್ಲಿಗೆ ಗಿಡ ಹಾಕಿದ್ದಾರೆ. ಡಿಫ್ರೆಂಟಾಗಿರುವಂಥ ರೋಸ್ ಗಿಡ ಇದೆ. ಅಂದರೆ ತುಂಬ ತರಹದ ದಾಸವಾಳ ಇದೆ. ನನಗೆ ಅಂದರೆ ಬೆಳಗಿನ ಜಾವ ಎದ್ದಿದ ತಕ್ಷಣ ನನಗೆ ಹೂವು ನೋಡಿದ್ರೆ ಏನೋ ಒಂಥರ ಖುಷಿ, ಒಂಥರ ಅಂದರೆ ಬೆಳಗ್ಗೆ ಎದ್ದಾಗ ಒಂಥರ ಒಳ್ಳೆ ಅಂತ ಏನಂತಾರೆ, ಒಳ್ಳೆ ಮೂಡು, ಒಂಥರ ಡಿಫ್ರೆಂಟ್ ಕ್ರಿಯೇಟಿವ್ ಆಗುತ್ತೆ ಆ ಗಿಡಗಳು ನೋಡಿದ ತಕ್ಷಣ. ಸೊ ನೋಡಿ, ಫೈನಲಿ ನನ್ನ ಮಗಳು ರೆಡಿ ಆಗ್ತಿದ್ದಾಳೆ ಶೂ ಹಾಕ್ಕೊಂಡು. ದೃಷ್ಟಿಯಮ್ಮವರು ರೆಡಿ ಹಾಕಿದ್ದಾರೆ, ತಗೊಳ್ಳಿ ದೃಷ್ಟಿಯಮ್ಮವರೇ, ತಿನ್ನಿ. ಇನ್ಯಾರು ತಿಂತಾರೆ? ರೆಡಿ ಆದಲ್ಲ, ಬೇಗ ಬಾ, ಕುತ್ಕೋ ಬಾ, ಇವಾಗ ತಿನ್ನಿಸ್ತೀನಿ. ಇವಾಗ ಟಿಫನ್ ತಿನ್ನೋ ಟೈಮು. ಹಾಂ, 9:42 ಆಯ್ತು, ಬಾ ಕುತ್ಕೋ. ಹಾಂ, ತಿನ್ಕೊಬಿಡು. ನಾನು ವೀಡಿಯೋ ಮಾಡೋಷ್ಟರಲ್ಲಿ ತಿನ್ಕೊಬಿಡು. ನೀರು ನೀರಲ್ಲ, ನೀರಲ್ಬೇಡ, ಎಲ್ಬೇಡ. ನೀರು ಅಂದರೆ ವಾಟರ್. ಹೌದಾ? ಬಿಸಿ ಇಲ್ಲ ಮಗಳು, ಬಿಸಿ ಇಲ್ಲ. ನೋಡಿಲಿ. ಅಂತ ಮಾಡ್ತಿದ್ಯಾ? ಮಾಡ್ತಿದ್ಯಾ?
ಮತ್ತು ಹೇಗಿದೆ ಟೇಸ್ಟು? ರಾಬಾ ಹಾಂ, ಎಲ್ಲದನ್ನು ಹಿಂಗೆ ತೋರಿಸು ನೀನು. ಥಮ್ಸಪ್ ತೋರಿಸು ಹೆಂಗಿದೆ ಅಂತ. ಹೆಂಗಿದೆ ಅಂದರೆ ಥಮ್ಸಪ್ ತೋರಿಸು. ಥಮ್ಸಪ್ ತೋರಿಸು. ಈ ಥರ ತಂಪ್ಯಾ ಶಾವಿಗೆ ಪಿಟ್ಟು ಚೆನ್ನಾಗಿಲ್ವಾ? ಸರಿ ಬಿಡು, ಆಯಿತು, ನಾನೇ ತಿನ್ಕೊಳ್ತೀನಿ. ನಾನೇ ತಿನ್ಕೊಳ್ಳಾ? ನನ್ನ ಮಗಳಿಗೆ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಟಿಫನ್ ತಿನ್ನಿಸ್ಬೇಕು ಅಂದರೆ ನನಗೆ ಅದು ತುಂಬ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಟಿಫನ್ ಮಾಡೋಷ್ಟರಲ್ಲಿ ನನಗೆ ಹುಚ್ಚಿ ಹಿಡಿಸ್ಬಿಡ್ತಾಳೆ. ಫಾಸ್ಟ್ ಓಕೆ, ನೀವೇನು ಇವಾಗ ಶಾಕ್ ಆಗಬೇಡಿ. ಇದೇನಪ್ಪ ಆಗಲೇ ಸ್ಕೂಲಿಗೆ ಕಳಿಸಿದ್ರು, ಆಗಲೇ ಬರ್ಬೇಕಾದ್ರೆ ಈ ಥರ ವಿಡಿಯೋ ಆಗ್ತಾಯಿದ್ದಾರೆ ಅಂತ. ಎಸ್, ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಕಳಿಸ್ಬಿಟ್ಟು ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕಿದೆ ಸ್ಟಿಕ್ಕರ್? ಅದು ನನ್ನ ಕೈಗೆ ಹಾಕಬೇಕು. ಅದೆಲ್ಲ ಓಪನ್ ಮಾಡಬಾರ್ದು, ಐ ಡಿ ಕಾರ್ಡೆಲ್ಲ. ಏನಕ್ಕೆ ಓಪನ್ ಮಾಡ್ತಾರದು? ದೃಷ್ಟಿಯವರೇ, ದೃಷ್ಟಿ ಮೇಡಮ್, ಇಲ್ಲಿ ನೋಡಿ, ನೀವು ಹಾಯ್ ಹೇಳಿ. ಹಾಯ್. ಕರೆಕ್ಟಾಗಿ ಹೇಳ್ಬೇಕು. ಹಾಯ್, ಹ್ಯಾಪಿ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಫ್ರೆಂಡ್ಸ್. ತಗೋ, ಸ್ಟಾರ್ ಕೊಡ್ತೀನಿ ನಾನು. ಸ್ಟಾರ್ ಕೊಡ್ತೀನಿ ನಾನು. ಇಲ್ಲ ಅಲ್ಲ, ಬನ್ನಿ ಹೋಗೋಣ, ಟೈಮ್ ಆಯಿತು, ಬಿಸಿಲಿದೆ, ಬನ್ನಿ. ಇವಾಗ ನಾವು ರೋಡಲ್ಲಿ ಬರ್ತಾಯಿದ್ದೀವಿ. ನಮ್ಮನೆ ಅಂದರೆ ಸ್ಕೂಲಿಂದ ನಮ್ಮ ಮನೆಗೆ ಒಂದು 10-15 ನಿಮಿಷ ಆಗುತ್ತೆ. ನನ್ನ ಮಗಳನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಪಕ್ಕ ಹಾಗೆ ಆಗುತ್ತೆ, 10-15 ನಿಮಿಷದ ಮೇಲೆ ಆಗುತ್ತೆ. ಯಾಕಂದರೆ ರೋಡಲ್ಲಿ ಹೋಗೋಷ್ಟರಲ್ಲಿ ಅವಳನ್ನ ಎಳ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗುತ್ತೆ. ನಾವಾದರೆ ಬೇಗ ಹೋಗ್ತೀವಿ. ಸೊ ಆಲ್ರೆಡಿ ನೋಡಿ ಹಬ್ಬದ ವೈಬ್ ಯಾವ ಥರ ಇದೆ ಅಂತ. ಸಿಂಪಲ್ ಅಂದರೆ ಸಿಂಪಲ್ಲಾಗಿದೆ. ಹಬ್ಬದ ವಾತಾವರಣನೇ ಇಲ್ಲ. ಅಲ್ಲೆಲ್ಲೋ ಇಲ್ಲೆಲ್ಲೋ ಅಂತ ಹಾಕ್ಕೊಂಡಿದ್ದಾರೆ. ಕಡಲೆಕಾಯಿ, ಕಬ್ಬು, ಗೆಣಸು ಅಷ್ಟೇ ಹಾಕ್ಕೊಂಡಿರೋದು. ಸೊ ಸಿಂಪಲ್ ಅಂದರೆ ಸಿಂಪಲ್ಲಾಗಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಿಮ್ಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.